ಮೊಮ್ಮಗಳಿಗಾಗಿ ಕಾಡನ್ನೇ ನಿರ್ಮಿಸಿದಂತಹ ಅಜ್ಜ ಮೊಮ್ಮಗಳ ಮೇಲಿನ ಪ್ರೀತಿ ಹಾಗೂ ಪ್ರಕೃತಿ ಮೇಲಿನ ಕಾಳಜಿಯಿಂದ 1 ಎಕರೆ ಜಮೀನಿನಲ್ಲಿ ಈಗ ಹಸಿರು ಕನಸು ಅರಳಿದೆ. ಮೊಮ್ಮಗಳಿಗಾಗಿ ಕಾಡನ್ನೇ ನಿರ್ಮಿಸಿದಂತಹ ಅಜ್ಜ ಮೊಮ್ಮಗಳ ಮೇಲಿನ ಪ್ರೀತಿಯಿಂದ ಪ್ರಕೃತಿಯ ಮೇಲಿರುವಂತಹ ಕಾಳಜಿಯಿಂದ 1 ಎಕರೆ ಭೂಮಿಯಲ್ಲಿ ಈಗ ಹಸಿರು ಕನಸು ಅರಳಿದೆ. ವಿದೇಶದಲ್ಲಿರುವಂತಹ ಮೊಮ್ಮಗಳಿಗಾಗಿ 1 ಎಕರೆ ಕಾಡನ್ನ ಬೆಳೆಸಿರುವಂತಹ ಅಜ್ಜ ಆಸ್ಟ್ರೇಲಿಯಾದಲ್ಲಿ ಮೊಮ್ಮಗಳಿದ್ದಾಳೆ. ಆಸ್ಟ್ರೇಲಿಯಾದ ಮೊಮ್ಮಗಳಿಗಾಗಿ ಅಜ್ಜ ಇಲ್ಲಿ ಕಾಡನ್ನ ಬೆಳೆಸಿರುವಂಥದ್ದು. ಆಸ್ಟ್ರೇಲಿಯಾದಲ್ಲಿರುವಂತಹ 10 ವರ್ಷದ ಮೊಮ್ಮಗಳು ಆರ್ವಿ. ಮೊಮ್ಮಗಳ ಮೇಲಿರುವಂತಹ ಪ್ರೀತಿಗೆ 1 ಎಕರೆ ಜಾಗದಲ್ಲಿ ಈಗ ಆರ್ವಿ ವನ ಬೆಳೆದಿದೆ. ಶಿವಮೊಗ್ಗ ಹೊರ ವಲಯದ 1 ಎಕರೆ ಜಾಗದ ಆರ್ವಿ ವನದಲ್ಲಿ 61 ಪ್ರಭೇದದ ಮರವನ್ನ ಮಹದೇವ ಸ್ವಾಮಿ ಬೆಳೆಸಿದ್ದಾರೆ. ಮೈಸೂರು ಪೇಪರ್ ಮಿಲ್ನ ನಿವೃತ್ತ ಮಹದೇವ ಸ್ವಾಮಿ ಹಣ್ಣು ಹೂ ಬಿಡ್ತಾ ಇವೆ. ಈಗ 6 ವರ್ಷದ ಹಿಂದೆ ನೆಟ್ಟಂತಹ ಮರ. ಗಾಳಿ ಮರದಿಂದ ಮಹಾಗನಿ ಹಾಗೂ ನೇರಳೆಯಿಂದ ಹಿಪ್ಪೆವರೆಗೂ ಕೂಡ ಎಲ್ಲ ಮರಗಳನ್ನ ಆತ 1 ಎಕರೆ ಜಮೀನಿನಲ್ಲಿ ಬೆಳೆದಿದ್ದಾರೆ. ಹೀಗೆ 61 ಪ್ರಭೇದದ ಮರಗಳಿಂದ ಈ ಆರ್ವಿ ವನ ಕೂಡಿದೆ. ನೋಡಿ, ಪ್ರೀತಿ ಅಂದ್ರೆ ಇದು. ಅಂದ್ರೆ ಎಲ್ಲೋ ಬೇರೆ ದೇಶದಲ್ಲಿರುವಂತಹ ಮೊಮ್ಮಗಳಿಗೋಸ್ಕರ 1 ಎಕರೆ ಜಮೀನಿನಲ್ಲಿ ಕಾಡನ್ನೇ ಸೃಷ್ಟಿ ಮಾಡುವಂಥದ್ದು, ಅಂದರೆ ಮರ ಗಿಡಗಳನ್ನು ನೆಟ್ಟು ಕಾಡನ್ನು ಬೆಳೆಸಿರುವಂಥದ್ದು. ಹೀಗೆ 61 ಪ್ರಭೇದದ ಮರಗಳಿಂದ ಈಗ ಆರ್ವಿ ವನ ಕೂಡಿದೆ. ಕೋಟಿ ಬೆಲೆ ಬಾಳುವಂತಹ ಜಾಗದಲ್ಲಿ ಕಾಡು ಬೆಳೆಸಿ ಈಗ ಆತ ಮಾದರಿಯಾಗಿದ್ದಾರೆ. ಬೆಳೆದು ನಿಂತಿರುವ ಅರಣ್ಯ ಈಗ ತೆರೆದ ತರಗತಿಯ ಕೊಠಡಿಗಳಾಗಿದೆ. ಕಾಡಿಗೆ ಬಂದು ಶಿಕ್ಷಣವನ್ನು ಶಾಲಾ ಮಕ್ಕಳು ಪಡಿತಿದ್ದಾರೆ. ಇಲ್ಲಿಯವರೆಗೆ ಮರಗಳು ಹೇಳ್ತಾ ಇವೆ ಪ್ರಕೃತಿ ಪ್ರೇಮದ ಕಥೆ. ಇಲ್ಲಿರುವಂತಹ ಮರಗಳು ಪ್ರತಿಯೊಂದು ಮರ ಕೂಡ ಪ್ರೇಮದ ಕಥೆಯನ್ನು ಹೇಳ್ತಿರುವಂಥದ್ದು. ಅಂದರೆ ತಾತನಿಗೆ ಮೊಮ್ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು ಇದರಲ್ಲೇ ಸಾಬೀತಾಗ್ತಾ ಇರುವಂಥದ್ದು. ಮೊಮ್ಮಗಳ ಮೇಲಿರುವಂತಹ ಪ್ರೀತಿಗಾಗಿ ಆರ್ವಿ ವನವನ್ನು ತಾತ ಬೆಳೆಸಿರುವಂಥದ್ದು. ಏನಪ್ಪ ಅಂದರೆ, ಈಗ ನೀವು ನೋಡಿದ್ದೀರ ಮೇಡಮ್, ಎಲ್ಲ ಕಡೆನೂ ಮಕ್ಕಳಿಗೆ ಗಿಫ್ಟ್ ಕೊಡೋದು ಕಾರು ಮತ್ತು ಬಂಗ್ಲೆ, ಆಮೇಲೆ ಎಸ್ಟೇಟ್ಗಳು ಕೊಟ್ಟಿದ್ದಾರೆ, ಹೆಲಿಕಾಪ್ಟರ್ ಕೊಟ್ಟಿದ್ದಾರೆ, ಪ್ಲೈನ್ ಕೊಟ್ಟಿದ್ದಾರೆ. ಈ ಕಾಡು ಅನ್ನೋ ಕಾನ್ಸೆಪ್ಟು ಜನದಿಂದ ಹೋಗ್ತಾ ಇದೆ. ಈಗ ಕಾಡು ನಾನಾ ಥರದಲ್ಲಿ ನಾಶ ಆಗ್ತಿದೆ, ನಿಮಗೆ ಗೊತ್ತು. ಕೆಲವು ಒತ್ತಡ ಆಗ್ತಿದೆ ಮತ್ತು ಸರ್ಕಾರದ ಒಂದು ಅಭಿವೃದ್ಧಿ ಅಂದ್ಬಿಟ್ಟು ಕಾಡುಗಳು ನಶಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನನಗೆ ಯಾಕೆ ಅನ್ನಿಸ್ತು ಅಂದರೆ, ನಾನು ಮುಂಚೆಯಿಂದನೂ ಸ್ವಲ್ಪ ಪರಿಸರದ ಬಗ್ಗೆ ಕೆಲಸ ಇರೋದ್ರಿಂದ 2014ರಲ್ಲಿ ನಾನು ರಿಟೈರ್ಡ್ ಆದೆ ಮೇಡಮ್. ಮೈಸೂರು ಪೇಪರ್ ಕಾಗದ ಕಾರ್ಖಾನೆಯಲ್ಲಿ ನಾನು ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿರುವಾಗಲಿಂದನೂ ಪರಿಸರದ ಬಗ್ಗೆ ಕಾಳಜಿ ಇತ್ತು. ರಿಟೈರ್ಡ್ ಆದ್ಮೇಲೆ ಫುಲ್ ಟೈಮ್ ಶುರು ಮಾಡಿದ್ಮೇಲೆ ಈ ರೋಡ್ ವೈಡ್ನಿಂಗ್ ಇರ್ಬೋದು, ಆಮೇಲೆ ಪ್ರಾಜೆಕ್ಟ್ಗಳು ತಗೊಂಡಾಗ ಸರ್ಕಾರ ಅದರಿಂದ ಕಾಡುಗಳು ನಾಶ ಆಗ್ತಿದ್ದಿರ್ಬೋದು, ಇವನ್ನೆಲ್ಲ ನೋಡಿ ಹೋರಾಟ ಮಾಡ್ತಾ ಬಂದ್ವಿ. ಆಮೇಲೆ ನನಗೆ ಅನ್ನಿಸ್ತು, ಆಮೇಲೆ ರೋಡಲ್ಲೆಲ್ಲ ಗಿಡ ನೆಡೋದು, ಅದಕ್ಕೆ ಬರೀ ಗಿಡ ನೆಡೋದೇ ಅಲ್ಲ, ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡುವಂಥ ನಿಟ್ಟಿನಲ್ಲೂ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದ್ದೀವಿ. ಇದೆಲ್ಲ ಏನಾಗುತ್ತೆ, ಅಭಿವೃದ್ಧಿ ಅಂದ ತಕ್ಷಣ ಅವೆಲ್ಲ ನಶಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ನಾನೇನು ಮಾಡಿದೆ, ನಾನು ರಿಟೈರ್ಡ್ ಆಗಿದ್ದ ದುಡ್ಡು, ಆಮೇಲೆ ನಮ್ಮ ಶ್ರೀಮತಿಯವರ ಒಂದು ಕೆಲಸದಲ್ಲಿರೋದ್ರಿಂದ ಅವಳ ಸಹಾಯದಿಂದ ನಾನೇನು ಮಾಡಿದೆ, 1 ಎಕರೆ ಜಾಗನ ಇಲ್ಲಿ ಅಬಲ್ಗೇರಿಯಲ್ಲಿ ತಗೊಂಡೆ ಮೇಡಮ್. ಒಂದು 6 ವರ್ಷ ಆಯ್ತು. 6 ವರ್ಷದಿಂದ ನನ್ನ ಮನಸ್ಸಲ್ಲಿ ನಾನೇ ಯಾಕೆ ಒಂದು ಕಾಡನ್ನ ಅಂದರೆ ಸೃಷ್ಟಿ ಮಾಡಬಾರ್ದು, ಗಿಡಗಳನ್ನಿಟ್ಟು ಅದನ್ನ ಕಾಡನ್ನ ಪರಿವರ್ತನೆ ಮಾಡಬಹುದು. ಆಮೇಲೆ ಇದನ್ನ ನನ್ನ ಮೊಮ್ಮಗಳು ಆರ್ವಿ ಅಂದ್ಬಿಟ್ಟು, ಅವಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಯಾಕೆ ಅವಳು ಕೊಡಬೇಕು ಅನ್ನಿಸ್ತು ಅಂದರೆ, ನೋಡಿ, ಅವಳು ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರ್ಬೋದು, ಬಟ್ ಅವಳಿಗೆ ಇಂಡಿಯನ್ ಬ್ಲಡ್ ಇದಿದೆ ಅನ್ನೋದಕ್ಕೆ ಒಂದೇ ನಿರ್ದೇಶನ ಕಾಡು. ಆರ್ವಿ ವನದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇದು ಅಪ್ಪಾಜಿದು ಒಂದು ಕನಸು. ನನ್ನ ಮಗಳಿಗೆ ಆರ್ವಿಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ಬಹಳ ಎಫರ್ಟ್ ಹಾಕಿ ಈ ವನನ ಬೆಳೆಸಿದ್ದಾರೆ ಇಷ್ಟು ವರ್ಷ. ಇದು ಫಸ್ಟ್ ಈ ವನದಲ್ಲಿ ಸಸಿಗಳನ್ನ ನೆಡೋದ್ರಿಂದ ಹಿಡಿದು ಈಗ ಎಲ್ಲ ಬೆಳೆಸಿರೋದು, ಇಷ್ಟು ಎತ್ತರಕ್ಕೆ ಬೆಳೆದಿರೋ ಮರಗಳಲ್ಲಿ ನಮ್ಮ ಅಪ್ಪಾಜಿ ಬಹಳ ಎಫರ್ಟ್ ಇದೆ. ಅವರಿಗೆ ಮೊಮ್ಮಗಳು ಅಂದ್ರೆ ಬಹಳ ಇಷ್ಟ, ಪರಿಸರ ಅಂದ್ರೆ ಬಹಳ ಇಷ್ಟ. ಸೊ ಇದು ಎರಡರದ್ದು ಸಮ್ಮಿಲನ ಅಂತ ಹೇಳ್ಬೋದು ಆರ್ವಿ ವನ. ತುಂಬಾ ಕಾಳಜಿಯಿಂದ, ತುಂಬಾ ಪ್ರೀತಿಯಿಂದ ಆ ವನನ ಪೋಷಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಹೋದಾಗ ನಾವು ಮತ್ತೆ ತಾತ ಆರ್ವಿ ವನಕ್ಕೆ ಹೋಗ್ತೀವಿ.
ರೌಂಡ್ ಹಾಕ್ತೀವಿ ನಾನು ಮತ್ತು ತಾತ. ನಾನು ಮ್ಯಾಂಗೋ ಕೇಳ್ತೀನಿ, ನಾನು ಸ್ವಿಂಗಲ್ಲಿ ಆಡ್ತೀನಿ. ಸನ್ಸೆಟ್ ಚೆನ್ನಾಗಿ ಬರುತ್ತೆ. ಇಲ್ಲಿಂದ ಪೀಕಾಕ್ ಬರುತ್ತೆ ಮತ್ತು ನಾವು ತುಂಬ ಎಂಜಾಯ್ ಮಾಡ್ತೀವಿ RV ವನದಲ್ಲಿ.